ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಮೇಷರಾಶಿ ಗ್ರಹಣದ ಪರಿಚಯ ಇರೋದ್ರಿಂದ ಪೂರ್ವ ಪುಣ್ಯ ಸ್ಥಾನದಲ್ಲಿ ಕೇತು, ಪೂರ್ವ ಪುಣ್ಯ ಸ್ಥಾನದಲ್ಲಿ ಗ್ರಹಣ ನಡೀತಿರೋದ್ರಿಂದ ಕೆಲವೊಂದು ಆತುರ ನಿರ್ಧಾರಗಳು ತಗೋತೀರಿ. ಏನು ಆತುರದ ನಿರ್ಧಾರ, ದೊಡ್ಡ ರಿಸ್ಕು, ದೊಡ್ಡ ವ್ಯವಹಾರ, ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಏನು ಇದೆಯೋ ಅದನ್ನ ಹಾಗೇ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಮಾಡಿ. ಮಿಲಿಟರಿ, ಪೊಲೀಸು, ಡಿಫೆನ್ಸು ಅಲರ್ಟ್ ಆಗಿರಿ. ಈ ಅಗ್ನಿಶಾಮಕ ದಳ, ಪ್ರಕೃತಿ ಒಂದು ರಕ್ಷಣಾ ಇಲಾಖೆ, ಆ ಒಂದು ಅಲ್ಲಲ್ಲಿ ಒಂಥರ ಈ ಒಂದು ಪಟಾಕಿ ಸ್ಫೋಟ, ರಸ್ತೆ ಅವಘಡಗಳು, ಇವುಗಳ ವಿಜೃಂಭಿಸುವಿಕೆ, ಈ ಒಂದು ಏನ್ ಹೇಳ್ತೇವೆ ನದಿ ತೀರದ ಪ್ರದೇಶಗಳು, ಸಮುದ್ರ ತೀರದ ಪ್ರದೇಶಗಳು, ಬೆಟ್ಟ ಗುಡ್ಡಗಳು, ಎತ್ತರದ ಪ್ರದೇಶಗಳು ಬೆಂಕಿ ಉಂಡೆಗಳಾಗುತ್ತವೆ. ತುಂಬಾ ಪ್ರಾಕೃತಿಕ ವಿಕೋಪ ಕೇಂದ್ರಗಳು ಹುಷಾರಾಗಿವೆ. ಅಲ್ಲಲ್ಲಿ ಒಂಥರ ಸುಂಟ್ರಗಾಳಿಯ ಪ್ರಭಾವ, ಬಿಸಿಗಾಳಿಯ ಪ್ರಭಾವ, ಅಕಾಲಿಕ ಮಳೆಯ ಪ್ರಭಾವ ಇವೆಲ್ಲವನ್ನು ನೋಡತಕ್ಕಂಥದ್ದುಂಟು. ಎಚ್ಚರಿಕೆ. ವೃಷಭ ರಾಶಿ ಚೆನ್ನಾಗಿದೆ. ಶುಕ್ರ 11ನೇ ಮನೆಗೆ ಬರ್ತಾನೆ. ಸ್ವಲ್ಪ ಬಂಗಾರದ ಟ್ರೇಡರ್ ಆಗಿರತಕ್ಕಂಥವರಿಗೆ ವಿಶೇಷ. ಬಂಗಾರದ ಟ್ರೇಡರ್ ಲಾಭ ಬಂದಿದೆಯಾ ಮಾರ್ಬಿಡಿ, ಇನ್ನೂ ಸ್ವಲ್ಪ ಹತ್ತುತ್ತೆ. ಹೇಳಿದ್ನಲ್ಲ 2% 3% ಅದರಲ್ಲಂತೂ ಈ ನಡೆದಿರೋ ಈ ಯುದ್ಧ ಬೂಮ್ ಅಂತ ಒಂದು 10% ಹತ್ಸುತ್ತೆ. 15,000 ಇದ್ದಿದ್ದು 16,000 ಬಂದು ನಿಂತ್ಕೊಳ್ಳುತ್ತೆ. ದಿಢೀರಂತೆ 16,000 ಇದ್ದಿದ್ದು 17,000 ಬಂದು ನಿಂತ್ಕೊಳ್ಳುತ್ತೆ ಅನ್ನತಕ್ಕಂಥದ್ದು. ಬಂಗಾರ ಏನ್ ಮಾಡೋಣ ಗುರುಗಳೇ, ಟ್ರೇಡಿಂಗ್ ಅಂದ್ರೆ ಇದೆ, ಲಾಭ ಇನ್ನೊಂದು ಬಂದಾಗ ನೋಡೋಣ, ಈಗ ಚೆನ್ನಾಗಿ ಲಾಭ ಇದೆ ಮಾರ್ಬಿಡಿಬೇಕಾದ್ರೆ. ಸೊ ಅಂತ ಒಂದು ಟ್ರೇಡಿಂಗ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆ ಅನುಕೂಲ ಸಿಂಧು ಆಗ್ತಕ್ಕಂಥದ್ದು. ಅದು ವಿಪರೀತ ಸುಖ, ದೊಡ್ಡ ಮನೆ, ದೊಡ್ಡದಾದಂತ ಒಂದು ಛಾಯೆ, ದೊಡ್ಡ ಒಂದು ಗತ್ತು, ಇವುಗಳಿಗೆ ಹೋಗ್ತಕ್ಕಂಥದ್ದು ಬೇಡ. ಸುಖದಲ್ಲಿ ಗ್ರಹಣ, ಎಚ್ಚರಿಕೆ. ಇನ್ನು ಮಿಥುನ ರಾಶಿ, ಬುಧ ವಕ್ರ. ಐ ಆಮ್ ಎ ಡಿಸ್ಕೋ ಡಾನ್ಸರ್ ಅಂತ ಮಾಡಿಸ್ತಾನೆ. ಬುಧ ವಕ್ರ ಇತ್ತು ಅಂದ್ರೆ ದಿನ ಒಂದು ಐಡಿಯಾ, ಬೆಳಗ್ಗೆ ಒಂದು ಐಡಿಯಾ, ಮಧ್ಯಾಹ್ನಕ್ಕೊಂದು ಐಡಿಯಾ, ಸಂಜೆಗೊಂದು ಐಡಿಯಾ, ಸುಳ್ಳು ಹೇಳೋದು ಕಲಿಸ್ತಾನೆ. ಮೊನ್ನೆ ಒಬ್ರು ಪಾಪ ಗುರು ವಕ್ರ, ಭಾಗ್ಯದಲ್ಲಿ ಕುಜ ಕೇತು, ಮೀನ ಲಗ್ನ, 3ನೇ ಮನೆಯಲ್ಲಿ ಶನಿ ರಾಹು ಗುರು ನೋಡ್ತಿದ್ದಾನೆ. ಕಡಗದಲ್ಲಿರೋ ಗುರು ಉಚ್ಚಂಗತ ಅಂದ್ರೆ ವಕ್ರ ಗುರು. ಎಲ್ಲಿದ್ದಾನೆ ಅಂದೆ ಅಷ್ಟೇ, ಬಿಕ್ಕಿ ತಾಯಿ ಜೈಲಲ್ಲಿ ಇದ್ದಾನೆ, ಓಡಾಡ್ತಿದ್ದಾಳೆ. ಯಾರೋ ಈ ಚಂಡಾಳ ಶಿಷ್ಯರ ಜೊತೆಯಲ್ಲಿ ಸೇರ್ಕೊಂಡು ಚೋರು ಗುರು. ಆಫ್ಟರ್ ಆಲ್ ಅದು ಏನೋ ಒಂದು ಸಣ್ಣ ಅಮೌಂಟ್, ಏನೋ ಒಂದು ಅಲ್ಲಿ ಕಂಪನಿಯ ದುಡ್ಡು, ಇನ್ನೊಂದು. ಅಮ್ಮ ನಿನ್ನ ಮಗ ಇದೊಂದೇ ಅಲ್ಲ ಅವ್ನು ಮಾಡಿದಾನೆ, ಇದು ಸತ್ಯ ಅಂದ್ರೆ ಹೌದು ಗುರುಗಳೇ, ಇಲ್ಲ ಅಂತಲೇ ನಡೆದ ದಿನವೇ ಬಂದು ಹೇಳ್ದ. ಎಷ್ಟು ಚೆನ್ನಾಗಿ ಹೇಳ್ಕೊಂಡ ಅಂದ್ರೆ ಗುರುಗಳೇ, ನಮ್ಮ ಮಗ ಹೇಳಿದ್ ಕೇಳ್ಬಿಟ್ಟು ನಾವು ದಂಗ ಆಗ್ಬಿಟ್ವಿ. ಹೌದೇನೋ ಅಂತ ನೋಡಿದ್ರೆ ರಾತ್ರಿ ಕರೆಸ್ತಾರೆ ಪೊಲೀಸವರು ಎನ್ಕ್ವೈರಿಗೆ ಅಂತ. ಕುಲ್ಲಂ ಆಗಿ ತಗೊಂಡೋಗಿ ಹಾಕ್ಬಿಟ್ಟಿದ್ದಾರೆ. ಗುರು, ನಿನ್ ಮಗ ಬಿಡೋದೆಲ್ಲ ಸುಳ್ಳು, ಹೇಳೋದೆಲ್ಲ ಸುಳ್ಳು. ಬುಧ ವಕ್ರ, ಗುರು ವಕ್ರ, ಶನಿರಾಹು ಸಂಧಿ, ಭಾಗ್ಯದಲ್ಲಿ ಕುಜ ಭಂಗ, ಯೋಗ ಭಂಗ, ತನ್ನ ತಲೆ ಮೇಲೆ ತಾನೇ ಬಂಡೆಗಳು ಚಚ್ಕೋತಾನೆ, ಇಟ್ಕೋತಾನೆ ಅಂದ್ರೆ ಅದೇ ಮಾಡ್ಕೊಬಿಟ್ಟಿದ್ದಾನೆ, ಅದೇ ಮಾಡ್ಕೊಂಡಿದ್ದಾನೆ. ಪುಣ್ಯಾತ್ಮ. ಚೆನ್ನಾಗಿದೆ, ಪ್ರಮೋಷನ್ ಕೊಟ್ಟಿದ್ದಾರೆ, ಇನ್ಕ್ರಿಮೆಂಟ್ ಕೊಟ್ಟಿದ್ದಾರೆ, ಬ್ಯೂಟಿಫುಲ್, ಕೈ ತುಂಬಾ ಸಂಬಳ. ಅದನ್ ಬಿಟ್ಟು ಹೆಂಗೋ ಹೇಳಿದ್ನಲ್ಲ ನಾನು, ದಿನ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈಗ ಕೆಲವರು ಮಾಡ್ತಾರೆ ಅಂತ ತರಲೆ. ಇವತ್ತಿನ ದಿನ ಚೆನ್ನಾಗಿದೆ ಅಂತ ಹೇಳಿದ ತಕ್ಷಣ ಬೆಳ್ಳಂಬೆಳಿಗ್ಗೆ ಕಳ್ತನಕ್ಕೆ ಹೋಗ್ತಾರೆ. ಗುರುಗಳು ಹೇಳಿದ್ರಲ್ಲ ದಿನ ಇವತ್ತು ಚೆನ್ನಾಗಿದೆ ಅಂತ, ದರೋಡೆ ಮಾಡೋಕೆ ಅಂತ ಕೆಲಸ ಆಯ್ತು. ತಲೆ ಚೆನ್ನಾಗಿದೆ, ಗಟ್ಟಿ ಇದೆ ಅಂತ ಹೇಳ್ಬಿಟ್ಟು ಬಂಡೆಗಳು ಈ ತರ ಶಾರ್ಟ್ ಕಟ್ ದುಡ್ಡು. ಅದೆಲ್ಲ ಅವರಿಗೆ, ನಮ್ಮಂತವ್ರಿಗಲ್ಲ. ಅದೆಲ್ಲ ರಾವಣ, ದುಶ್ಯಾಸನ, ಕಂಸ, ಕೀಚಕ, ದುರ್ಯೋಧನ ಇಂಥವ್ರಿಗಪ್ಪ. ನಮ್ಮಂಥವ್ರಿಗೆಲ್ಲ ನಮ್ಗೆಲ್ಲ ನೆನೆಸ್ಕೊಳ್ಳೋಕ್ಕೂ ಆಗಲ್ಲ.
ಸೊ ಕರ್ಕಾಟಕ ರಾಶಿ ನಿಮ್ಮನ್ನ ಈ ತರ ಶಾರ್ಟ್ಕಟ್ ಮನಿ, ಶಾರ್ಟ್ಕಟ್ ವ್ಯವಸ್ಥೆಗಳಿಗೆ ಇದರ ಪರಿಚಯಗೆ ಎಳಿತಕ್ಕಂಥದ್ದಾಗ್ತಾನೆ. ಅವೇನು ಮಾಡೋದಿಲ್ಲ, ನನಗೆ ಗೊತ್ತಿರೋದಷ್ಟೇ ಮಾಡ್ತಾನೆ. ನೋ ಶಾರ್ಟ್ಕಟ್ ಮನಿ, ನೋ ಶಾರ್ಟ್ಕಟ್ ಸಕ್ಸಸ್, ನೋ ಶಾರ್ಟ್ಕಟ್ ದಾರಿ. ಈ ವಾರ ಅದೊಂದು, ಯಾಕಂದ್ರೆ ಕುಟುಂಬ ಸ್ಥಾನದಲ್ಲಿ, ಬುದ್ಧಿ ಸ್ಥಾನದಲ್ಲಿ, ಜ್ಞಾನ ಸ್ಥಾನದಲ್ಲಿ ನಡೀತಿದ್ದಾನೆ ಗ್ರಹಣ. ಖಂಡಿತ ಎಡವಟ್ಟು ಮಾಡ್ಕೊಬಿಡ್ತೀರಿ, ಜಾಗ್ರತೆ. ಇನ್ನು ಸಿಂಹ ರಾಶಿ, ನಿಮ್ಮ ಮನೇಲೆ ಗ್ರಹಣ. ಈ ಒಂದು ವಾರ ಶಿವರಾತ್ರಿವರೆಗೂ ಯಾವುದೇ ದೊಡ್ಡ ನಿರ್ಧಾರ, ದೊಡ್ಡ ಕೆಲಸ, ದೊಡ್ಡ ವ್ಯವಸ್ಥೆಗಳು, ದೊಡ್ಡದಾಗಿ ಇನ್ನೊಂದೇನೋ ಮಾಡೋದು ಏನು ಮಾಡಕ್ ಹೋಗ್ಬೇಡಿ ಮಕ್ಕಳು. ಅದರಲ್ಲೂ ಎಲೆಕ್ಟ್ರಿಸಿಟಿ ಬೋರ್ಡ್ ಅಲ್ಲಿ ಇದ್ದೀರಾ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ರಿಯಲ್ ಎಸ್ಟೇಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ಲೀಗಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಇದ್ದೀರಾ, ಪಬ್ಲಿಕ್ ಡೊಮೈನ್ ಅಲ್ಲಿ ಇದ್ದೀರಾ, ಫೇಮಸ್ ಇದ್ದೀರಾ, ಸುಡತಕ್ಕಂಥದ್ದು ಆಗುತ್ತದೆ. ಎಚ್ಚರಿಕೆ. ತುಂಬಾ ದೊಡ್ಡ ದಾನದಲ್ಲಿರೋರಿಗೆ ನಿಮ್ಮನ್ನ ದೊಡ್ಡದಾಗಿದ್ದಾಗ ಕೆಲವೊಂದು ಹಿಂಗೆ ಎತ್ತಿ ಇಟ್ಕೊಬಿಟ್ಟಿರ್ತಾರೆ. ಸ್ವಲ್ಪ ನೋಡ್ಕೊಂಡು. ನಿತ್ಯ ಕೆಲಸ ಕಾರ್ಯಗಳಿಗೆ ತೊಂದರೆ ಇಲ್ಲ. ಮೇಸನ್ ವರ್ಕ್, ಎಲೆಕ್ಟ್ರಿಕಲ್ ವರ್ಕ್, ಪ್ಲಂಬರು, ಸಣ್ಣ ಡ್ರೈವರು, ಆದ್ರೂ ಸಣ್ಣ ಪುಟ್ಟ ಜಗಳ ಕಿರಿಕಿರಿ ಇರುತ್ತೆ. ನರಸಿಂಹ ಪೂಜೆ, ನರಸಿಂಹ ಆರಾಧನೆ, ನರಸಿಂಹ ದರ್ಶನ, ಇಲ್ಲ ಸುಬ್ರಹ್ಮಣ್ಯ ದರ್ಶನ, ಸುಬ್ರಹ್ಮಣ್ಯ ಪೂಜೆ, ಸುಬ್ರಹ್ಮಣ್ಯ ಆರಾಧನಾ ನೋಡಿ. ತುಂಬಾ ಜನ ಆಯ್ತು ಅಂದ್ರೆ, ನಾನು ಯಾವಾಗ್ಲೂ ಈ ಹುಣ್ಣಿಮೆ ನಾಳೆ ಆಯ್ತು ಅಂದ್ರೆ ಹತ್ತಿರದಲ್ಲಿರೋ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಇಲ್ಲೂ ದೂರ ಬಾರ ಹೋಗ್ತೀವಿ, ಡ್ರೈವ್ ಮಾಡ್ತೀವಿ. ಕುಜರಾಹು ಸಂಧಿ ಇದ್ದಾಗ ನಾವು ಒಪ್ಪೋದೇ ಇಲ್ಲ ನೋಡಿ. ಹೊಸದಾಗಿ ಮದುವೆ ಆಗಿದ್ದಾರೆ ಪುಟಾಣಿ ಮಕ್ಕಳು, 15 ದಿನ ಕೂಡ ಆಗಿಲ್ಲ, ನಿಂತಿರೋ ಲಾರಿಗೂ ಹೊಡೆದು ಬಿಟ್ಟಿದಾರಪ್ಪ. ಶಿವಾಯ ನಮಃ. ಹಾಗೇ ಆ ಹೆಸರು, ಜಾತಕ, ಕುಂಡ್ಲಿ ನೋಡ್ತಲೇ ಇರ್ತವೆ. ಯಾವ ಕಡೆ ಆಗುತ್ತೆ, ಯಾವ ಡಿಗ್ರಿಲಿ ಆಗುತ್ತೆ, ಇದೆಲ್ಲ ಹೇಳಿದ್ರೆ ನೀವು ಭಯಪಡೋ ಮಕ್ಕಳು. ಅದಕ್ಕೆ ಏನು ಭಯಪಡುವಂತ ವಿಚಾರಗಳು ಏನು ಹೇಳ್ತಿಲ್ಲ, ಹುಷಾರು. ನಿತ್ಯ ಕೆಲಸ ಕಾರ್ಯಗಳಿಗೆ ತೊಂದರೆ ಇಲ್ಲ. ಕನ್ಯಾ ರಾಶಿ, ಫುಲ್ ಸ್ಮಾರ್ಟ್ ನೀವು. ಹೈ ಸ್ಪೀಡ್ ಪ್ರಾಪರ್ಟಿ ಕನ್ಸಲ್ಟೆಂಟು, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟು, ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ವೃತ್ತಿಗಳು ತುಂಬಾ ಚೆನ್ನಾಗಿರುತ್ತೆ. ಚಾರ್ಟರ್ಡ್ ಅಕೌಂಟೆಂಟ್, ಕಂಪನಿ ಸೆಕ್ರೆಟರಿ, ದಟ್ ಇಸ್ ಬ್ಯೂಟಿಫುಲ್. ಅದು ಬಿಟ್ಟು ಬೇರೆ ಈ ಸ್ತ್ರೀಯರಿಗೆ ಸಂಬಂಧಿತ ಮೇಕಪ್, ಬ್ಯೂಟಿ ಪಾರ್ಲರು, ಇಂತಹ ಒಂದು ವೃತ್ತಿ ಉದ್ಯೋಗಗಳು ನಿತ್ಯ ಕೆಲಸ ಕಾರ್ಯಗಳಿಗೆ ತೊಂದರೆ ಇಲ್ಲ. ದೂರದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಪರೀತ ಖರ್ಚು ವೆಚ್ಚಗಳು ಬರತಕ್ಕಂಥದ್ದಿರುತ್ತೆ, ಸ್ವಲ್ಪ ನೋಡ್ಕೊಂಡಷ್ಟೆ. ತುಲಾ ರಾಶಿ ಚೆನ್ನಾಗಿದೆ, ಸ್ವಲ್ಪ ಖರ್ಚಿನ ವಾರ. ಯಾರಾದ್ರೂ ಹತ್ತಿರದವ್ರ ಜೊತೆ ಒಂದು ಸಣ್ಣ ಪುಟ್ಟ ಕಿರಿಕಿರಿ ಆಗತಕ್ಕಂಥದ್ದುಂಟು. ಗುರುದೃಷ್ಟಿ ಇರುವುದರಿಂದ ತೊಂದರೆಗಳೇನೂ ಇಲ್ಲ. ಸ್ವಂತ ಮನೆ ಇಲ್ಲ, ಮನೆ ಚೇಂಜ್ ಮಾಡಬೇಕು, ಗಾಡಿ ತಗೋಬೇಕು, ವಾಹನ ತಗೋಬೇಕು, ಮನೆ ಬದಲಾವಣೆ ಮಾಡಬೇಕು, ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ದುಡುಕಬೇಡಿ, ಜಾಗ್ರತೆ. ಸ್ಟೇಜ್ ಬೈ ಸ್ಟೇಜ್ ಒಂದು 15-20 ದಿನ ಕಾಯೋಣ. ಈ ಒಂದು ಯುಗಾದಿ ಹಬ್ಬ ಬರಲಿ, ಈ ಸೂತಕ ಬಿಡ್ಲಿ. ಇದನ್ನ ಸೂತಕದ ಸಮಯ ಅಂತ ಹೇಳ್ತೇವೆ. ಹೇಗೆ ಮನೇಲೊಂದು ಸಾವಾಯ್ತು ಅಂತ ಹೇಳಿದ್ರೆ ಒಂದು 11 ದಿನ, 12 ದಿನ, 13 ದಿನ ಅಂತ ಹೇಗೆ ಇಟ್ಕೊಂಡಿರ್ತೇವೆಯೋ, ಈ ಗ್ರಹಣ ನಡೆದ ನೆಕ್ಸ್ಟ್ ಒಂದು 15 ದಿನ ನಾವು ಇದನ್ನ ಸೂತಕದ ಪೀರಿಯಡ್ ಅಂತೇವೆ. ಯಾವುದೋ ಒಂದು ದೊಡ್ಡ ಕಾರ್ಯ ದೊಡ್ಡದಾಗಿ ಮಾಡ್ಲಿಕ್ಕೆ ಹೋಗಲ್ಲ. ಆದ್ರೂ ಕೆಲವರು ಮಾಡುವಾಗ ಕೆಲವೊಂದು ಶಾಂತಿ ಮಾಡಿ ಮುಂದಕ್ಕೆ ಹೆಜ್ಜೆ ಹಾಕಿ ನಿಮ್ ಜಾತಕ ತೋರಿಸ್ಬಿಟ್ಟು ಅಂತ ಹೇಳ್ತಾನೆ. ಎಚ್ಚರಿಕೆ. ಇನ್ನು ವೃಶ್ಚಿಕ ರಾಶಿ, ಕೇಂದ್ರದಲ್ಲಿ ಗ್ರಹಣ, ಹುಷಾರು. ನಿಮಗೂ ಅಷ್ಟೇ. ಕುಟುಂಬದಲ್ಲಿ ಯಾರೋ ದೊಡ್ಡವರದ್ದು ತದಗಿಡದು, ಅವರ ಆರೋಗ್ಯನೋ, ತಂದೆ ಕಡೆ ಇಲ್ಲ ತಾಯಿ ಕಡೆ, ಹಿರಿಯರ ಒಂದು ಜೀವಕ್ಕೆ ಒಂದು ಹೆಲ್ತ್ ಇಶ್ಯೂಸ್ ಇಲ್ಲ, ಸಣ್ಣ ಒಂದು ಆಯಸ್ಸಿಗೆ ತೊಂದರೆ. ಯಾಕಂದ್ರೆ ಕುಜರಾಹು ಸಂಧಿ ಇತ್ತು ಅಂದ್ರೆ ಅಲ್ಲಿ ಏನಾದ್ರೂ ಒಂದು ಅವಘಡಗಳ ಸರಮಾಲೆ ನಡೆಯಬೇಕು. ನಿಮ್ಮನ್ನು ಸುಮ್ಮನೆ ಇರೋದು ಬಿಡಲ್ಲ. ಅಲ್ಗಾದ್ರೂ ನೋವು, ಪೈಲ್ಸು ಪಿಸ್ತೂಲ್ ಆದ್ರೂ ಸಮಸ್ಯೆ ಆಗ್ಬೇಕು, ಯೂರಿನರಿ ಇನ್ಫೆಕ್ಷನ್ ಆದ್ರೂ ಆಗ್ಬೇಕು, ಹಾರ್ಟು, ಕೊಲೆಸ್ಟ್ರಾಲ್, BP, ಆರೋಗ್ಯದ ಕಡೆ ಒಂದು ಸಣ್ಣ ಗಮನ ಕೊಡತಕ್ಕಂಥದ್ದು ಮಾಡಿ. ಅದು ಬಿಟ್ಟು ಬೇರೆ ಏನೇನೋ ಧುಮುಕತಕ್ಕಂಥದ್ದು ಬೇಡ. ಅದೊಂದು ಚೂರು ನೋಡ್ಕೊಳ್ಳಿ. ಮಿಕ್ಕಂತೆ ನಿತ್ಯ ಕಾರ್ಯ ಕೆಲಸಗಳಿಗೆ ತೊಂದರೆ ಇಲ್ಲ. ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂತ ಸಿವಿಲ್ ಇಂಜಿನಿಯರಿಂಗ್, ಈ ಬಾತ್ ಫಿಟ್ಟಿಂಗ್ಸ್, ಹಾರ್ಡ್ವೇರ್ ಫಿಟ್ಟಿಂಗ್ಸ್, ಸ್ಟೀಲು, ಸಿಮೆಂಟು, ಕಬ್ಬಿಣ, ಆಯಿಲು, ಪೆಟ್ರೋಲ್, ಇಂತಹ ಒಂದು ವೃತ್ತಿ ಉದ್ಯೋಗ ಅನುಕೂಲ. ಇನ್ನು ಧನುಸು ರಾಶಿ, ಭಾಗ್ಯಸ್ಥಾನದಲ್ಲಿರೋ ನಡೆದಿರೋ ಗ್ರಹಣ, ಹುಷಾರಾಗಿರಿ. ನಿಮ್ಮನ್ನು ಆತರ ಪಡಿಸುತ್ತೆ.
ದುಡುಕು ನಿರ್ಧಾರಗಳು ತೆಗೆಸ್ತಕ್ಕಂಥದ್ದು ಮಾಡಿಸುತ್ತೆ. ದೂರದ ಕೆಲಸಗಳು, ದೂರ ಊರಿನ ವ್ಯಾಪಾರಗಳು ನಿಮ್ಮನ್ನ ಒಂಥರ ಅತಂತ್ರ ಸ್ಥಿತಿ ಮಾಡತಕ್ಕಂಥದ್ದಾಗುತ್ತದೆ. ಎಚ್ಚರಿಕೆ. ಆದಷ್ಟು ಸೂರ್ಯನಾರಾಯಣ, ಶಿವನ ಪೂಜೆ, ಸಮಾಧಾನ, ಬೇರೆಯವರ ಸಹಾಯ ತಗೊಳ್ಳೋದಕ್ಕೆ ಮಾಡಿ. ದುಡ್ಡು ಕಾಸಿನ ದೊಡ್ಡ ವ್ಯವಹಾರಗಳು ಕೊಡೋದು ಮಾಡೋದು ಮಾಡದೇ ಇದ್ರೇನೆ ಉತ್ತಮ. ಧನುಸು ರಾಶಿ ಈ ವಾರ ಇರ್ಲಿ ಬಿಡಿ ಗುರುಗಳೇ, ಎಲ್ಲ ಆದ್ಮೇಲೆ ನಾವೇನ್ ಮಾಡೋದು ಮಕ್ಕಳೇ? ಯಾರಾದ್ರೂ ಏನೇ ಮಾಡೋಕ್ ಮೊದಲು ನಮ್ಮ ಹಿರಿಯರು ನಮಗೆ ಹೇಳ್ಕೊಟ್ಟಿದ್ ಒಂದೇ ಒಂದು, ಕೇಳಿ. ಅದಕ್ಕೆ ಹೇಳೋದು ಮನುಷ್ಯನಿಗೆ ಒಂದು 40 ವಯಸ್ಸು ಬರಬೇಕು ಅಂತ. ಇವತ್ತೆಲ್ಲಿ 25ಕ್ಕೆ ಮನೆ ಬೇಕು ಅಂತ ಧುಮುಕ್ತಿರಿ. ಮೊನ್ನೆ ಯಾರೋ ಪುಣ್ಯಾತ್ಮ ಅಮ್ಮ ರಾಮಚಂದ್ರ 42ನೇ ವಯಸ್ಸಿನಲ್ಲಿ 25 ವರ್ಷದ್ದು ಲೋನ್ ತಗೊಂಡಿದ್ದಾನೆ. 25 ವರ್ಷದ ಲೋನು, ಆಲ್ರೆಡಿ ಆಟಗ ಸ್ಟಂಟು. ಇನ್ನೇನಾಗುತ್ತೆ? 42 + 25 ಎಷ್ಟಾಗುತ್ತೆ ಹೇಳಿ? 67ನೇ ವಯಸ್ಸಿನವರೆಗೂ ಸಾಲವಾ? ತಗೊಂಡಿರೋದು 32-33 ಲಕ್ಷ ಕೈಗೆ, ಕಟ್ಟೋ ಅಷ್ಟರಲ್ಲಿ 1 ಕೋಟಿ. 35,000 ಇಂಟು 25 ವರ್ಷಕ್ಕೆ ಹಾಕೊಳ್ಳಿ. ನೋಡಿ ಎಷ್ಟಾಗುತ್ತೆ ಅಂತ. 300 ಕಂತು, 300 ತಿಂಗಳ ಕಂತು ಇಂಟು 35,000, 1 ಕೋಟಿ ದಾಟ್ಬಿಡ್ತಲ್ಲ. 32 ಲಕ್ಷಕ್ಕೆ 3 ಪಟ್ಟು ದುಡ್ಡು ಕೊಡ್ತಿದ್ರಿ. ನಿಮ್ಗೆ ಒಂಚೂರು ಯೋಚನೆ ಇಲ್ವಾ? ಈ ಬ್ಯಾಂಕುಗಳು ನಿಮ್ಮನ್ನ ದಿವಾಳಿ ಮಾಡ್ತಿದ್ದಾವೆ ನೋಡಿ. ಮೊನ್ನೆ ಯಾರೋ ರೈತರು 9 ರೂಪಾಯಿ 40 ಪೈಸಾಗ್ ನೋಟಿಸ್ ಕೊಟ್ಟಿದ್ದಾನಂತೆ. ಈ ಕೆನರಾ ಬ್ಯಾಂಕ್ ಅನ್ನೋ ಕಳ್ಳ ಮ್ಯಾನೇಜರು, ಕಳ್ಳ ಬ್ರಾಂಚ್ಗಳು ಹೀಗೆ ಹೇಳ್ತೇನೆ. ಅವ್ರು ಕಳ್ಳರು. ನಮ್ಮ ದುಡ್ಡಲ್ಲಿ ನೀವು ನಂಬುವುದಿಲ್ಲ 8,500 ಕೋಟಿ ದುಡ್ಡನ್ನ ಬ್ಯಾಂಕುಗಳವರು ತಿನ್ನುತ್ತಿದ್ದಾರೆ. ಏನಕ್ಕೆ ಗೊತ್ತಾ? ನಮ್ಮ ಬ್ಯಾಂಕಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇಟ್ಟಿಲ್ಲ ಅಂದ್ರೆ, ನಮ್ಮ ಬ್ಯಾಂಕುಗಳಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇಟ್ಟಿಲ್ಲ ಅಂತೆ. ಡೆಪಾಸಿಟ್ಗೆ ಇಷ್ಟು ದುಡ್ಡು, ಡ್ರಾ ಮಾಡೋದಕ್ಕೆ ಇಷ್ಟು ದುಡ್ಡು, ಅದರ ಮೇಲೆ ಇಷ್ಟು ಮಿನಿಮಮ್ ಬ್ಯಾಲೆನ್ಸ್ ಇಲ್ಲ ಅನ್ನುವ ಕಾರಣಕ್ಕೆ ತಿಂದಿರುವ ದುಡ್ಡು 8,500 ಕೋಟಿ. ಯಾರಾದ್ರೂ ಕೇಳೋರಿದ್ದಾರ? ಹಳೆಯ ಪುಣ್ಯಾತ್ಮ 10 ರೂಪಾಯಿ ಇಟ್ಬಿಟ್ಟು 60 ಪೈಸೆ ಇಡೋ ಈಗ ಅಂದಿದ್ದಾರೆ. ನೀನು ಮಾತ್ರ 10 ರೂಪಾಯಿಗೆ ನೋಟಿಸ್. ಇಂಥ ಪಾಖಂಡಿ ಲೆಕ್ಕಗಳು ನಡೆಯುತ್ತಿದ್ದಾವೆ. ಎಚ್ಚರಿಕೆ. ವಿಪರೀತ ವಿನಾಶ. ಸಾಮಾನ್ಯರನ್ನ ಕೇಳುವವರಿಲ್ಲ ನೋಡಿ. ನಾವೊಂದು ಗಾಡಿ ತಗೋತೇವೆ. ಗಾಡಿ ತಗೊಳ್ಳೋಕೆ ಏನೇನ್ ತಗೋತಾರೆ ಹೇಳಿ? ಇನ್ಶೂರೆನ್ಸ್ ತಗೋತಾರೆ, ರೋಡ್ ಟ್ಯಾಕ್ಸ್ ತಗೋತಾರೆ, ಏನೇನೋ ವೆಹಿಕಲ್ ಟ್ಯಾಕ್ಸ್ ತಗೋತಾರೆ, ಎಲ್ಲ ಸೆಂಟ್ರಲ್ ಟ್ಯಾಕ್ಸ್ ತಗೊಂಡ್ರಲ್ವಾ? ರೋಡ್ ಟ್ಯಾಕ್ಸು ರೋಡ್ ಅಲ್ಲಿ ಓಡಿಸ್ಬೇಕು ಅಂದ್ಮೇಲೆ ಟ್ಯಾಕ್ಸ್ ತಗೊಂಡ್ರಲ್ವಾ? ಮತ್ತೆ ಟೋಲ್ಗೆ ಯಾಕೆ ಟ್ಯಾಕ್ಸ್ ತಗೋತೀರಿ? ಯಾರಾದ್ರೂ ಕೇಳೋರು ಇದಾರ? ಅದಕ್ಕೊಂದು 2 ವರ್ಷ 3 ವರ್ಷ ಕಳ್ಳರ ಸಂತೆ. ಇವ್ರನ್ನ ಮಾತಾಡಿದ್ರೆ ಇವ್ರು ಎದ್ದೊಳ್ತಾರೆ, ಇವ್ರನ್ನ ಮಾತಾಡಿದ್ರೆ ಚೋರು ಗುರು ಚಂಡಾಳ ಶಿಷ್ಯರು. ಅದೇ ಅನಿಲ್ ಅಂಬಾನಿದು ನೋಡಿ, ಅವನೊಂದು ಸ್ಟೇ ಆರ್ಡರ್ ತರ್ತಾನೆ. 15,000 ಅಲ್ಲ ಮಕ್ಕಳೇ, 40,000 ಕೋಟಿ ಹಗರಣ ಮಾಡಿಟ್ಟಿರೋದು ಅವನು. ವೈಟ್ ಅಂಡ್ ವೈಟ್ ಅಲ್ಲಿ. ಇನ್ನು ಅದೆಷ್ಟು ಮಾಡಿಟ್ಟಿದಾನ ಬ್ಲಾಕ್ ಅಲ್ಲಿ. ಏನ್ ಮಾತಾಡ್ತೀರಾ ನೀವು? ನಿಮ್ 10 ರೂಪಾಯಿ 9 ರೂಪಾಯಿಗೆ 40 ಪೈಸಾಗೆ ಈ ಬ್ರಾಂಚ್ ಒಂದು ನೋಟಿಸ್ ಕಳಿಸ್ತಾನೆ ಅಂತ ಹೇಳಿದ್ರೆ ನೀವು ನಂಬಲ್ಲ. ಎಂತ ಒಂದು ಫ್ರಾಡ್ ಬ್ಯಾಂಕಿಂಗ್ ಸಿಸ್ಟಮ್ ನಡೀತಿದ್ದಾವೆ ಬ್ಯಾಂಕ್ಗಳ ಹೆಸರಿನಲ್ಲಿ. ನೀವು ಹೇಳಿದ್ರೆ ಕೇಳಲ್ಲ. ಗುರು ವಕ್ರ, ಇದೆಲ್ಲ ಸತ್ಯ ಹೊರಗಡೆ ಬರ್ತಿದೆ. ವಸತಿ ಶಾಲೆ ಅಲ್ಲಿ ನೋಡಿ, ಗುರು ವಕ್ರ. ಮಕ್ಕಳು ಇರ್ಲಿಕ್ಕೆ ಹಾಸ್ಟೆಲ್ ಇಟ್ರೆ ಮಕ್ಕಳನ್ನ ದುರುಪಯೋಗ ಮಾಡ್ಕೊಳ್ಳೋದು. ಆ ಹೆಣ್ಣಿಗೆ ನಿಜವಾಗ್ಲೂ ಮನಸ್ಸಾಕ್ಷಿ ಇದೆಯಾ ಅಂತವ್ರಿಗೆ ಸ್ಟ್ರೈಟ್ ಅವೇ ಮೊನ್ನೆ ಯಾವುದೋ ಕೋರ್ಟ್ ಮಾಡಿದಾರಲ್ವಾ, ಗಲ್ಲು ಶಿಕ್ಷೆ, ಸ್ಟ್ರೈಟ್ ಅವೇ ಗಲ್ ಶಿಕ್ಷೆ ಕೊಟ್ಬಿಡ್ಬೇಕು. 1 ತಿಂಗಳಲ್ಲಿ ಸಬ್ಮಿಟ್ ಮಾಡಿದಾರೆ, ಅವ್ರಿಗೆ ಎಷ್ಟೇನು ಇಲ್ಲ ಏನೂ ಇಲ್ಲ, ಗಲ್ ಶಿಕ್ಷೆ ಇಮಿಡಿಯೇಟ್ ಡಿಕ್ಲೇರ್ ಮಾಡಬೇಕು. ನಾವು ಮಾಡಲ್ಲ. ಅವ್ರಿಗೆ ಬಿರಿಯಾನಿ ತಿನ್ನಿಸ್ತಾ ಹೋಟೆಲ್ ಒಳ್ಳೆ ಚೆನ್ನಾಗಿ ಅದಿನ್ನ 15 ವರ್ಷಕ್ಕೋ 20 ವರ್ಷಕ್ಕೋ 30 ವರ್ಷಕ್ಕೋ ಅಷ್ಟೊತ್ತಿಗೆ ಹೋಗಿ ಯಾರೋ ಬಂದು. ಧನುಸು ರಾಶಿ ಅಂಥದ್ದೊಂದು ಪ್ರಭಾವಗಳ ಛಾಯೆ ಆಗುತ್ತದೆ. ಎಚ್ಚರಿಕೆ. ಗೊತ್ತೋ ಗೊತ್ತಿಲ್ಲದೆಯೋ ಸಪ್ತಮಾಧಿಪತಿ, ಷಷ್ಠಾಧಿಪತಿ ಸುಖದಲ್ಲಿದ್ದಾನೆ. ಅರ್ಧಾಷ್ಟಮ ಶನಿಯ ಪ್ರಭಾವ, ಶನಿ ಸಾರದಲ್ಲೇ ಇದ್ದಾನೆ. ಗುರುವು ವಕ್ರ, ಕೊಟ್ಟವನ್ ಕೋಡಂಗಿ, ತಗೊಂಡವನ್ ಈರ್ಭದ್ರ. ಈ ತರದ ದಾರಿ ತಪ್ಪಿಸ್ತಕ್ಕಂಥದ್ದಾಗುತ್ತೆ. ನೀವು ಅಷ್ಟೇ ಈ 15-20 ದಿನ ಎಚ್ಚರಿಕೆ ಅಂದಿರಿ. ಶಿವಪೂಜಾ, ಶಿವದರ್ಶನ, ಸಮಾಧಾನ,
ಮಕರ ರಾಶಿ ನಿಮ್ಮ ಅಷ್ಟಮದಲ್ಲಿ ನಡೆದಿರೋದು, ಹಿಂದಿದ್ದು ದಾರಿಲೋಗ ಮಾರಮ್ಮ ಮನೆ ಗಂಟ ಬಾರಮ್ಮ. ನಾನು ಅದೇ ಹೇಳಿದ್ನಲ್ಲ, ದಿನ ಚೆನ್ನಾಗಿದೆಪ್ಪ ಇವತ್ತು ಅಂತ ಹೇಳಿದ್ದೆ, ಓಡೋದ್ನಂತೆ ಕಳ್ತನ ಮಾಡೋಕೆ, ದರೋಡೆ ಮಾಡೋಕೆ. ನೀವೇ ಹೇಳಿದ್ರಲ್ಲ ಗುರುಗಳೇ, ಇವತ್ತಿನ ದಿನ ಚೆನ್ನಾಗಿದೆ ಅಂತ. ಇಂಥದ್ದು ಜ್ಯೋತಿಷ್ಯವನ್ನ ಕೆಟ್ಟದಾಗಿ ತಗೊಂಡೋಗುವಂಥದ್ದು ಆಗ್ಬಿಟ್ಟಿದೆ ಕೆಲವರು. ಏನೋ ಒಳ್ಳೇದಕ್ಕೆ ದೊಡ್ಡವ್ರು ಏನೋ ಒಂದ್ ಹೇಳ್ತಾರೆ, ಇವತ್ತು ಚೆನ್ನಾಗಿದೆ ಕಣೋ ಹೋಗೋ ಹಿಂಗ್ ಮಾಡ್ಕೊಳ್ಳಂದ್ರೆ ಇನ್ನೂ ಒಳ್ಳೇದ್ ಜಾಸ್ತಿ ಮಾಡೋಣ ಅನ್ನೋದಲ್ಲ. ಇನ್ನು ಗಾಬರಿ ಪಡುವಂಥದ್ದು ಏನಿದೆ ಮಕ್ಳೇ, ಅದ್ಯಾರೋ ಜ್ಯೋತಿಷಿ ಹೇಳದ್ನಂತೆ ನಿನಗೆ ಅಲ್ಪಾಯುಷ್ಯ ಅಂತ. ಸರಿ, ಅವನಿಗೆ ಅವನ ಆಯುಷ್ಯನೇ ನೋಡ್ಕೊಳಕ್ ಬರೋಲ್ಲ ಅಂತ ಹೇಳಿದವನು ಅಲ್ಪಾಯುಷ್ಯ. ನೋಡಿ, ಇವತ್ತು ಹೇಳಬಾರ್ದು, ಒಂದು ತಾಯಿ ಬರುತ್ತೆ, ಅಮ್ಮ 2020 ಬಂದಿದ್ರಂತೆ, ಮಗಳ ಜೊತೆ ಬಂದಿದೆ, ತಾಯಿ ಜೀವಶ್ರೀ ಅಷ್ಟಾನ್ MBBS, ಎಷ್ಟು ಖುಷಿ ಆಯ್ತು. ನೀನ್ MD ಅಪ್ಲೈ ಮಾಡೋಣ ಅಂತ ತಾಯಿ ಹೇಳುತ್ತೆ. ಬಂದಿದ್ದೆ ಗುರುಗಳೇ, 2ನೇ ಬಾರಿ ಬಂದಾಗ ಹೇಳಿದ್ರಿ, ಗಂಡನ ಜೊತೆ ಬಂದಾಗ ಹೇಳಿಲ್ಲ. ಮಗಳು ನಾನು ಬಂದಾಗ ನೀನು ಜವಾಬ್ದಾರಿ ಕಟ್ಟಲು ಸಿದ್ಧಳಾಗು, ಈಗಲಿಂದಲೇ ಸಿದ್ಧತೆ ಮಾಡ್ಕೊ ಅಂದ್ರೆ ನಂಗೆ ಅರ್ಥ ಆಗ್ಲಿಲ್ಲ. ಒಂಟಿಯಾಗಿ ಹೋರಾಟ ಮಾಡ್ಬೇಕಾದ ಪರಿಸ್ಥಿತಿ ಬರುತ್ತೆ, ನಿಂತ್ಕೋಬೇಕಾಗುತ್ತೆ, ಈಗಲಿಂದಲೇ ರೆಡಿ ಆಗಮ್ಮ, ಅದೆಲ್ಲ ಗೊತ್ತಿಲ್ಲ ನನಗೆ, ಯಜಮಾನ್ರ ಮೇಲೆ ಡಿಪೆಂಡ್ ಆಗ್ಬೇಡ ಅಂತ ಹೇಳಿದ್ರಿ. 2021 ಹಠಾತ್ ಆಗಿ ಯಜಮಾನರಿಲ್ಲ ಗುರುಗಳೇ. ನನಗಾಗ ಅರ್ಥ ಆಗ್ಲಿಲ್ಲ. ಆಮೇಲೆ ಕುತ್ಕೊಂಡು ಯೋಚನೆ ಮಾಡಿದೆ, ನೀನ್ ಒಬ್ಬಳೇ ಹೋರಾಡ್ಬೇಕಾಗುತ್ತೆ, ಒಬ್ಬಳೇ ನಿಲ್ಬೇಕಾಗುತ್ತೆ, ಅಷ್ಟೇ ನಮ್ಗೆ ಹೇಳೋಕ್ಕಾಗೋದು. ಆಯುಷ್ಯ ನೋಡಿ ಹೇಳುವಷ್ಟು ಶಕ್ತಿ ನಮಗೆ ಕೊಟ್ಬಿಟ್ರೆ ನಾವು ದೇವರಾಗ್ಬಿಡ್ತೀವಿ. ಇನ್ನೊಬ್ಬರ ವಿಧಿಯನ್ನ ಬದಲಾಯಿಸೋದು ನೋಡಿ. ನಾನು ಅಂತ ಹೇಳಲ್ಲ, ದೇವಿ ನೋಡ್ಸಿದ್ದು. ಈ ಬಾರಿಯ ಹೋಳಿ ರಕ್ತ ಹೋಳಿ ಆಗುತ್ತೆ, ನಂದಿಸಿ ರೆಡಿ ಮಾಡ್ಕೊಂಡು ಒಂದು ಪೋಸ್ಟ್ ರೆಡಿ ಮಾಡಿ ಧನಂಜಯ್ಗೆ ಹೇಳ್ಬಿಡಿ. ಧನಂಜಯ್ ಇಲ್ಲ, ನಮ್ಮ ಟೆಕೆಟ್ ಊರಿಗೋಗಿದ್ದಾರೆ, ಪುಟ್ಟ ಪಾಪು ಆಗಿದೆ, ಪುಟಾಣಿ ಮಗು, ಅನ್ನಪ್ರಾಶನ ಮಾಡಿಸ್ಬೇಕು ಗುರುಗಳೇ ಅಂತ. ಪಾಪ ಈ ಮಗು ಬೇರೆ ಎಡಿಟಿಂಗು ಇನ್ನೊಂದು ಅಂತ ಹೇಳಿ ಒಟ್ಟಿನಲ್ಲಿ ನೆನ್ನೆ ಪೋಸ್ಟ್ ಹಾಕಿದ್ದಾರೆ. ಹಾಕೋ ಅಷ್ಟರಲ್ಲಿ ಕೇಲ್ ಖತಮ್ ಆಗ್ಬಿಟ್ಟಿದೆ, ವಾರ ಡಿಕ್ಲೇರ್ ಆಗ್ಬಿಟ್ಟಿದೆ. ಇವತ್ತು ನಾನು ಆರಂಭ ಮಾಡೋಷ್ಟರಲ್ಲಿ ಕಮೆನಿ ಕಥೆಯು ಗೋವಿಂದ ಆಗ್ಬಿಟ್ಟಿದೆ. ರಕ್ತದ ಓಕಳಿ ಹೇಳಿದ್ದು ನಾನು ಶುಕ್ರವಾರ, ಹೇಳಿದ ದಿನಕ್ಕೆ ನಡೆದು ಬಿಟ್ರೆ ನಾವು ಬ್ರಹ್ಮ ಆಗ್ಬಿಡ್ತೀವಿ ಅಷ್ಟೇ. ನಮ್ಮ ಮನೆಗೆ ನಾವಿಲ್ಲ, ನಮ್ಮ ಮೆಡಿಸಿನ್ಗೆ ನಾವಿಲ್ಲ. ಆ ಮಗು ಗಾಬರಿ ಬಿದ್ದು ಆತ್ಮಹತ್ಯೆ ಮಾಡ್ಕೊಬಿಟ್ಟಿದ್ದೀಯ ಅಂತ ಎಷ್ಟು ನೋವಾಗುತ್ತೆ ನೋಡಿ. ಅಂಥದ್ದು ನೀವು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಒಂದು ಪ್ರಸಂಗ ಏನು ಮಗು? ಏನ್ ನಿಮ್ಮ ಅಷ್ಟ ಯಾರಾದ್ರೂ ಜೈಲ್ಗೆ ಹೋಗಿರೋರು ಇವ್ರುಗಳು, ಬಾಚಿ ದೋಚಿ ಹೋಗಿರೋರು. ಅರವಿಂದ್ ಕೇಜ್ರಿವಾಲ್ ಏನಾದ್ರು ಆತ್ಮಹತ್ಯೆ ಮಾಡ್ಕೊಂಡ ನೋಡಿ, ಬಂದು ನಾಟಕ ಆಡ್ತೀನಿ, ಅಯ್ಯೋ ಸತ್ಯ ಹೊರಗಡೆ ಬಂದ್ಬಿಡ್ತು. ಅದಿನ್ನೂ ಇದೆ ಹಬ್ಬ, 1 ಕೋಟಿ ಅಷ್ಟೇ ಮಾಡಿರೋದು. ಯಾರಾದ್ರೂ ಭ್ರಷ್ಟಾಚಾರ ಕೇಸ್ನಲ್ಲಿ ಲಾಲು ಪ್ರಸಾದ್ ಯಾದವ್ ಕಿಡ್ನಿ ಮಗಳ ಹತ್ರ ತಗೊಂಡೆ ಮಗಳನ್ನ ಪಕ್ಕಕ್ಕಿಟ್ಟಿರೋರು ಅವ್ರು, ಅಂತ ಸ್ವಾರ್ಥಿಗಳು. ಆತ್ಮಹತ್ಯೆ, ಜೈಲಿಗೆ ಹೋದ್ರು ಹೆಂಡತಿನ CM ಮಾಡಿದ್ರು, ಅಮ್ಮನಿಗೆ ಓದಕ್ಕೂ ಬರಲ್ಲ, ಹೆಬ್ಬೆಟ್ಟೊತ್ತಕ್ಕೂ ಬರಲ್ಲ ಸರಿಯಾಗಿ. ರಾಬಡಿ ದೇವಿ, ರಾಬರಿ ಕರ್ದಿಯಾ ದೇವಿ, ಸತ್ಯ. ಇಂಥ ಒಂದು ಪ್ರಸಂಗಗಳು ನಡೀತಿದೆ, ನಿಮ್ಗೆ ಗೊತ್ತಾಗ್ತಿಲ್ವಾ? ಅವ್ರ ಬದುಕು ಬಿಡಿ, ನಾವು ಸಾಮಾನ್ಯರು ನಮ್ಮ ಹತ್ರ ಅಂದ್ರೆ ನಾವೇನು ಎತ್ಕೊಂಡೇ ಬಂದಿಲ್ಲ. ಫಸ್ಟ್ ಆಫ್ ಆಲ್ ಜೋಳಿಗೇನು ತಂದಿಲ್ಲ, ಹೋಳಿಗೇನು ತಂದಿಲ್ಲ, ಇದಕ್ಕೆಲ್ಲ ಬೀತಿ. ಏನು ನೀವು ಕಂಪನ ಇನ್ನೊಬ್ಬರನ್ನ ಹತ್ಯೆ ಮಾಡೋದು ಇಲ್ಲ, ನೀವು ಆತ್ಮಹತ್ಯೆ ಏನಕ್ಕೆ? ಯಾವ ಪುರುಷಾರ್ಥಕ್ಕೆ ಆತ್ಮಹತ್ಯೆ? ಏನಾಗ್ಬಿಡುತ್ತೆ? ಅಲ್ಪಾಯುಷ್ಯ ಬರ್ಲಿ ಬಿಡು, ಎಲ್ರೂ ಅಲ್ಪಾಯುಷ್ಯರೇ. ಈ ಕಲಿಯುಗಕ್ಕೆ ನಾವೆಲ್ಲರೂ ಅಲ್ಪಾಯುಷ್ಯರೇ. ರಾಮರ ಆಯಸ್ಸು ನೋಡಿ, ಕೃಷ್ಣರ ಆಯಸ್ಸು ನೋಡಿ, ನಾವು ಕಲಿಯುಗಕ್ಕೆ ಪುಟ್ಟಿ ಅಂತ ಹೇಳ್ತೇವೆ. 5 ಅಡಿ ಮೇಲೆ ಇಲ್ಲ. ಹೆಣ್ಮಕ್ಳು ನೋಡಿ, ಯಾರೋ ಒಬ್ರು ಅಪರೂಪಕ್ಕೆ. ಇನ್ನು ಮಕ್ಕಳು ಆಗೋಲ್ಲ, ಗಂಡಸರಿಗೆ ಆಗೋಲ್ಲ. ವಾರದಲ್ಲಿ ಕಡಿಮೆ ಅಂದ್ರೂ 4 ಕೇಸ್ ನೋಡ್ತಿದ್ದೇನೆ, ಪುರುಷ ಬಂಜೆತನ. ಆ ತಾಯಂದ್ರಿಗೆ ಹೇಳ್ಕೊಳಕ್ ನಾಚಿಕೆ ಪಡ್ತಾರೆ. ಸುಮ್ನೆ ಹಾಗೆ ಹೇಳಿದ್ರು, ನಿಮ್ಗೆ PCOD ಪ್ರಾಬ್ಲಮ್ ಆಗುತ್ತೆ ಗುರುಜಿ, ಬಟ್ ಯಜಮಾನ್ರದ್ದು ಕೌಂಟಿಂಗು ಇಲ್ಲ ಗುರುಜಿ, ಮನೇಲಿ ಒಪ್ತಿಲ್ಲ ಗುರುಜಿ, ಮಗು ಬೇಕು ಅಂತಾರೆ ಗುರುಜಿ, ಏನ್ ಮಾಡೋದು ಗೊತ್ತಿಲ್ಲ ಗುರುಜಿ, ಏನೂ ಇಲ್ಲ ಗುರುಜಿ, ಅಲ್ಲಿ ಎಂಥದ್ದು ಇಲ್ಲ ಗುರುಜಿ, ಕೈ ಹಿಡ್ಕೊಂಡು ಮಗು ತರ ಸಾಕ್ತಿದ್ದೀನಿ ಗುರುಜಿ ಹೇಳ್ಕೊಂಡ್ರೆ ನೋವು ಗುರುಜಿ ಅಂತ ತಾಯಂದ್ರು, ಅಮ್ಮಂದ್ರು, ನಮ್ಮ ಮಕ್ಕಳು, ನಮ್ಮ ಅಕ್ಕಂದ್ರು. ಹೇಗಿರ್ಬೇಕು? ಏನೂ ಆಗೋಲ್ಲ, ರಾಜ್ಯ ನಾವು ಹೋಗ್ಬಿಡುತ್ತೆ, ಯಾವುದು ಇಲ್ಲ ಅಂತ. ಅನಿಲ್ ಅಂಬಾನಿನೇ ಫ್ರಾಡ್ ಫೆಲೋ ಇಸ್ ರನ್ನಿಂಗ್ ಅರೌಂಡ್. 10 ವರ್ಷದಿಂದ ಅವ್ನು ಮಾಡ್ತಿರೋದು ಡೋಕ್ಲಾ,
ದೋಖಾ ನಂಬರ್ 1. ಈ ತರದ್ದು 100 ದೊಡ್ಡ ವ್ಯಕ್ತಿಗಳಿದ್ದಾರೆ. ಕಡಿಮೆ ಅಂದ್ರೂ ನಮ್ಮ ಭಾರತದಲ್ಲಿ 1 ಲಕ್ಷ ಜನ ಇದ್ದಾರೆ. ಅವರೇ ಧೈರ್ಯವಾಗಿ ಓಡಾಡ್ತಿರ್ಕೋಬೇಕಾದ್ರೆ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ನೀವ್ಯಾಕ್ರಿ ಆತ್ಮಹತ್ಯೆ ಮಾಡ್ಕೋಬೇಕು? ಈ ಗ್ರಹಣ ಛಾಯೆ ಇದೆ, ಇಂಥದ್ದೇ ಏನೋ ಆಗ್ಬಿಡುತ್ತಂತೆ, ಇವ್ರು ಹೇಳ್ಬಿಟ್ರಂತೆ ಇದು ಆಗ್ಬಿಡುತ್ತಂತೆ. ಯಾರು ಸಾವನ್ನು ಗೆಲ್ಲಲಾರರು. ಸಾವು ಬಿಟ್ಬಿಡಿ, ನೀವು 1 ಇಂಚು ಎಕ್ಸ್ಟ್ರಾ ಮಾಡ್ಕೊಳಕ್ಕಾಗಲ್ಲ, ಕಡಿಮೆ ಮಾಡ್ಕೊಳಕ್ಕಾಗಲ್ಲ. ಏನನ್ನು ನಿಮ್ 100 ರೂಪಾಯಿ ನೋಟ್ ಅಂದ್ರೆ ಅದು 99 ರೂಪಾಯಿ ಅಲ್ಲ, 101 ರೂಪಾಯಿ ಅಲ್ಲ, 100 ರೂಪಾಯಿ ಅದು ವ್ಯಾಲ್ಯೂ. ದಟ್ಸ್ ಇಟ್. ಇಂಥ ಆತ್ಮಹತ್ಯೆ, ಖಿನ್ನತೆ ಈ ತರದ್ ಬರ್ತಿದೆ ಅಂದ್ರೆ ಅದಕ್ಕೆ ಹೇಳೋದು, ಹಿಂದಿನ ಕಾಲದಲ್ಲಿ ಅಮ್ಮ, ಅಪ್ಪ, ಅಕ್ಕ, ತಂಗಿ, ದೊಡ್ಡಕ್ಕ, ಚಿಕ್ಕಕ್ಕ, ದೊಡ್ಡಮ್ಮ, ಚಿಕ್ಕಪ್ಪ, ಅತ್ತೆ, ಚಿಕ್ಕತ್ತೆ ಎಲ್ಲರೂ ಮನೇಲಿ ಇರೋರು ಯಾರಾದ್ರೂ ಟಕ್ಕನ್ ನೋಡಿದ ತಕ್ಷಣ ಹಿಡಿದಿದ್ರು. ಇವತ್ತು ಯಾರು ಒಬ್ಬೊಬ್ರು ಒಂದೊಂದು ದಿಕ್ಕಲ್ಲಿದ್ರಿ, ಮನೇಲಿ ಇಲ್ಲವೇ ಇಲ್ಲ. ಮನೆಗೊಂದು ಮಗು ಅಂತ ಇದ್ರೆ ಆ ಮಗುಗ್ ಹಿಂಗೆ, ಇಲ್ಲ ಹುಟ್ಟಿದ ಮಗು ಅವನು ಜೈಲಲ್ಲಿ ಹೋಗಿ ಕೂತ್ಕೊಳ್ಳುವಂತ ಕೆಲಸ ಕಾರ್ಯಗಳು, ಇಲ್ಲ ಹುಚ್ಚಾಸ್ಪತ್ರೆಯಲ್ಲಿ ನಮ್ಮನ್ ಕುಂದಿರ್ಸುವಂತ ಕಾರ್ಯಗಳು. ಹೇಳೋಕ್ ಯಾರಿದ್ದಾರೆ, ಕೇಳೋಕ್ ಯಾರಿದ್ದಾರೆ, ಇನ್ನೇನ್ ಮಾಡ್ಕೋತೀರಿ? ಇನ್ನೇನ್ ಆಗ್ತಿದೆ? ಅವೆಲ್ಲ ಈ ತರದ್ ಮಾಡ್ಕೋತಿದ್ದೀರಿ ಮಕ್ಕಳ. ಮಕರ ರಾಶಿ ಕೂಡ ಅಂಥದ್ದೊಂದು. ಆ ತರದ ಕೆಲವೊಂದು ವ್ಯವಹಾರಗಳು ಶಾರ್ಟ್ಕಟ್. ಬುಧ ವಕ್ರ ಬುದ್ಧಿಸ್ಥಾನದಲ್ಲೇ ಇದ್ದಾನೆ ಕುಜನ್ ಜೊತೆ. ಈ ರಿಯಲ್ ಎಸ್ಟೇಟ್ ಕಬ್ಜಾ, ಫೈನಾನ್ಷಿಯಲ್ ಕಬ್ಜಾ, ಬೇರೆ ಏನೋ ಸುಳ್ಳು 1 ಲಕ್ಷ ಬರ್ದಿದ್ರೆ ಅದಕ್ಕೆ ಇನ್ನೊಂದು 0 ಸೇರ್ಸ್ಕೊಬಿಡೋದು. ಈ ತರದವ್ರು ಬಂದು ನಿಮ್ ಜೊತೆ ಸೇರ್ಕೋತಾರೆ. ಅಡ್ಡದಾರಿ, ಅಡ್ಡ ಸಂಪಾದನೆ ನೆನಪಿಟ್ಟುಕೊಳ್ಳಿ. ಎಲ್ಲಿದ್ದರು ನೀವು ಮಾಡಿದ ಪ್ರಾರ್ಥನೆ ದೇವ್ರಿಗೆ ತಲುಪುತ್ತಿದೆ ಅನ್ನೋದು ನಿಮಗೆ ನಂಬಿಕೆ ಇದೆ ತಾನೆ? ಹಾಗಾದ್ರೆ ನೀವು ಮಾಡಿದ ಪಾಪ ಭಗವಂತ ನೋಡುತ್ತಿಲ್ಲ ಅನ್ಕೋತೀರಾ? ಖಂಡಿತ ನೋಡ್ತಿದ್ದಾನೆ. ಎಂತೆಂತ ವಿಕೃತಿ ಮಾಡ್ತಿದ್ದೀರಿ ನೀವು. ಮಾಡೋದೆಲ್ಲ ಮಾಡಿಬಿಟ್ಟು ದೇವ್ರ ಹತ್ರ ಹೋಗ್ಬಿಟ್ರೆ, ನಾನು ಕಾಮಾಕ್ಷಿ ಹತ್ರ ಹೋಗಿದ್ದೆ, ನಾನು ಕಾಮಾಕ್ಷಿ ಹತ್ರ ಹೋಗಿದ್ದೆ, ನಾನು ಕಾಶಿಲ್ ಹೋಗಿ ಮುಳುಗ್ ಬಂದೆ, ಇಲ್ಲ ರಾಮೇಶ್ವರಂನಲ್ಲಿ ತಗದೆ ಡಾನ್ಸ್ ಮಾಡಿ ಬಂದೆ. ಅವೆಲ್ಲ ಇಲ್ಲ ಮಕ್ಕಳೇ, ನೆನಪಿಟ್ಟುಕೊಳ್ಳಿ. ಅವೆಲ್ಲ ಇಲ್ಲ. ನೀವು ಮಾಡಿದ ಒಳ್ಳೇದು ಭಗವಂತ ನೋಡಿ ಅದಕ್ಕೆ ಫಲ ಕೊಟ್ಟಿದ್ದಾನೆ ಅಂದ್ರೆ, ತಾಯಿಗೆ ಹೇಳ್ದೆ, ದೇವತೆ ಅಂತ ಮಗಳನ್ನ ಕೊಟ್ಟಿದ್ದಾಳೆ, ಅದ್ರ ಕಡೆ ಗಮನ ಬೇಡವಾ ನಿನಗೆ? ಬಿಕ್ಕಿ ಬಿಕ್ಕಿ ಅಳ್ತೀಯ ನೀನು? ಆತ್ಮಾಣಂ ಪುತ್ರನೈವಾಸಿ ಇಲ್ಲಿಲ್ವಾ? ಅಷ್ಟೇ. ನಮಗೂ ಇನ್ನೊಂದು ಏನೋ ಒಂದು ಒಳ್ಳೇದು ಕೊಟ್ಟಿರ್ತಾನೆ. ನಾವು ಮಾಡಿದ ಒಳ್ಳೆಯದಕ್ಕೆ ಒಳ್ಳೆಯದರ ಫಲವೇ ಕೊಟ್ಟಿರುತ್ತಾನೆ. ಕೆಟ್ಟದಾಗಿದೆ ಅಂತ ಹೇಳಿದ ತಕ್ಷಣ ಯಾಕೆ ನೊಂದ್ಕೋತೀವಿ? ಏನೋ ಕೆಟ್ಟದ್ ಮಾಡಿದ್ದೇವೆ. ಸೊ ಮಕರ ರಾಶಿ ಈ ತರದ ಒಂದು ಜೋಡಣೆ, ಇನ್ನೊಂದು ಶಾರ್ಟ್ ಕಟ್, ಈ ತರದ್ದು ಬೇರೆಯವ್ರು ಯಾರೋ ಬಂದು ನಿಮ್ಮನ್ನ ತಲೆ ಕೆಡಿಸಿ ಈಗೆಲ್ಲ ನೋಡಿ ರೋಡ್ ಬಿಡಲ್ಲ ಅನ್ನೋದು, ಜಮೀನಿಗೆ ಬಂದ್ಬಿಟ್ಟು ಬೌಂಡ್ರಿ ಹಾಕೊಳ್ಳೋದು, ಇದೆಲ್ಲ ಮಾಡತಕ್ಕಂತ ಒಂದು ಪರಿಚಯ ಅಲ್ಲಿ ಉಂಟು. ಜಾಗ್ರತೆ. ಮಕರ ರಾಶಿಯವನ್ನ ದಾರಿ ತಪ್ಪಿಸ್ತಕ್ಕಂಥದ್ದು. ನೀವು ಅಷ್ಟೇ ಅಷ್ಟಮದಲ್ಲಿ ನಡೀತಿರೋದನ್ನ ಆರೋಗ್ಯ, ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಸ್ಥೆ, ತುಂಬಾ ಎಚ್ಚರಿಕೆಯಿಂದ ಇರತಕ್ಕಂಥದ್ದಿರಿ. ಜಾಗ್ರತೆ ಹೋಗ್ಬೇಡಿ. ಇನ್ನು ಕುಂಭ ರಾಶಿ ನಿಮ್ ಸಪ್ತಮದಲ್ಲಿ ನಡೀತಿರತಕ್ಕಂಥ ಒಂದು ಛಾಯೆ. ವೆರಿ ಕೇರ್ಫುಲ್ ಮಕ್ಕಳೇ. ಸಪ್ತಮ ಅಂದ್ರೇನೆ ಕೊಡೋದು, ತಗೊಳ್ಳೋದು, ಸಂಗಾತಿ, ಹೆಂಡತಿ, ಗಂಡ, ನಿಮ್ಮ ಬಂಧು ಬಳಗ, ಓಡಾಟ, ಬಲ, ಪಾರ್ಟ್ನರ್ಶಿಪ್ ಬಲ, ಫ್ರೆಂಡ್ಶಿಪ್ ಬಲ, ಇವೆಲ್ಲವನ್ನು ಸೂಚಿಸ್ತಕ್ಕಂಥ ಒಂದು ಛಾಯೆ ಕುಂಭರಾಶಿಗೆ. ಸ್ವಲ್ಪ ಹುಷಾರಾಗಿರಿ. ಕೊಡೋದು ತಗೊಳ್ಳೋದು ಹುಷಾರಿರಿ. ಒಂಥರ ಪರಪುರುಷ, ಪರಸ್ತ್ರೀ, ಆಮೇಲೆ ಒಂದು ಏನ್ ಹೇಳ್ತೇವೆ, ಗೊತ್ತಿಲ್ಲದ ವ್ಯವಹಾರಗಳು, ಗೊತ್ತಿಲ್ಲದ ವ್ಯಾಪಾರಗಳು, ದಿಢೀರ್ ಲಾಭಗಳು, ದಿಢೀರ್ ನಷ್ಟಗಳು, ಇವ್ಯಾವುದಕ್ಕೂ ಇಲ್ಲ. ಇರುವುದನ್ನ ನಿಭಾಯಿಸಿ. ಟೆಕ್ನಿಕಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಎಲೆಕ್ಟ್ರಿಕಲ್ ಕನ್ಸಲ್ಟೆಂಟ್, ಪ್ರಾಪರ್ಟಿ ಕನ್ಸಲ್ಟೆಂಟ್, ಬ್ಯೂಟಿಫುಲ್ ಆಗಿ ನಡೆಯುತ್ತೆ. ಅದರಲ್ಲೂ ಶುಕ್ರ ಮೂವ್ಮೆಂಟ್ ಆಗ್ತಾನೆ ನಿಮಗೆ ನಾಳೆ ಶುಕ್ರ ಮೂವ್ಮೆಂಟ್ ಆಗೋದ್ರಿಂದ ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಮಾಧ್ಯಮ, ಬಣ್ಣ, ಅಲಂಕಾರ, ಈವೆಂಟು, ಎಂಟರ್ಟೈನ್ಮೆಂಟು, ಬಂಗಾರ, ಬೆಳ್ಳಿ, ಬ್ಯೂಟಿಫುಲ್ ಗ್ರೋತ್ ಆಗತಕ್ಕಂಥ ಒಂದು ವಾರ. ಮೀನರಾಶಿ ವಿಪರೀತ ರಾಜಯೋಗ ನಿಮ್ಮದು. ರಾಜಯೋಗವೇ. ಕೆಟ್ಟವರೆಲ್ಲ ಮಲಗಾಕೊಂಡ್ಬಿಟ್ಟ, ಆದ್ರೆ ಭಾಗ್ಯಾಧಿಪತಿಯು ಮಲಗಿರೋದ್ರಿಂದ ತುಂಬಾ ಹುಷಾರಾಗಿರಿ. ನಿಮ್ಮ ಮೇಲೆ ತುಂಬಾ ದೊಡ್ಡ ವ್ಯವಹಾರಗಳಲ್ಲಿ ಇದ್ದೀರಿ ಅಂದ್ರೆ ಗೌರ್ಮೆಂಟ್ ನಿಮ್ ಮೇಲೆ ಕಣ್ಣಿದೆ, ಇನ್ಕಮ್ ಟ್ಯಾಕ್ಸ್ ನಿಮ್ ಮೇಲೆ ಕಣ್ಣಿದೆ, ಇಡಿ ನಿಮ್ ಮೇಲೆ ಕಣ್ಣಿದೆ.
ಯಾರೋ ಶತ್ರುಗಳ ಇದು ತುಂಬಾ ದೊಡ್ಡ ಫ್ಯಾಕ್ಟ್ರಿಗಳು ನಡೆಸ್ತಿದ್ದೀರಿ, ಗೋದಾಮುಗಳು ನಡೆಸ್ತಿದ್ದೀರಿ, ಬೆಂಕಿ, ಕಾರ್ಮಿಕರ ಒಂದು ಪ್ರತಿಭಟನೆ, ಗಲಾಟೆ, ಕಿರಿಕಿರಿ, ಟ್ರಿಗರ್ ಮಾಡೋದು, ಗ್ರಜ್ ಮಾಡೋದು, ದೂರ ಪ್ರಯಾಣಗಳಲ್ಲಿ ಗಾಡಿಗಳು ಟಚ್ ಆಗೋದು, ಬೆಂಕಿ, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಿ. ಈ ಒಂದು ಬೆಂಕಿಗೆ ಸಂಬಂಧಪಟ್ಟಂತ ವೃತ್ತಿ, ಕಾಡು, ಮೇಡು, ಬೆಟ್ಟ, ಮೈನಿಂಗ್, ಬ್ಲಾಸ್ಟು, ಡಿಟೋನೇಟರು, ಪಟಾಕಿ, ಇಂಥ ಒಂದು ವ್ಯವಹಾರಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಮೇಲೆ ಕೆಲಸ ಮಾಡಿಸೋದು, ಲೋಡಿಂಗು, ಅನ್ಲೋಡಿಂಗು, ಈ ಸರ್ಪಗಳ ಇಲಾಖೆ, ಅರಣ್ಯ ಇಲಾಖೆ, ಸ್ವಲ್ಪ ಜಾಗರೂಕತೆ. ನಿತ್ಯ ಕಾರ್ಯ ಕೆಲಸಗಳಿಗೆ ತೊಂದರೆ ಇಲ್ಲ. ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ವ್ಯವಹಾರ, ಅಲಂಕಾರ, ಒಪ್ಪ, ಓರಣ, ಎಂಟರ್ಟೈನ್ಮೆಂಟ್, ಇಂತಹ ಒಂದು ವೃತ್ತಿ ಉದ್ಯೋಗಗಳಲ್ಲಿ ಅದ್ಭುತವಾದಂತ ಅನುಕೂಲ ನೋಡತಕ್ಕಂಥ ಒಂದು ವಾರವಾಗಿರುತ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.